ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತು ನಾವು ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಟೋಟಲ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸಲ್ಲಿ 4 ಟೈಪ್ ಬರುತ್ತೆ. ಮೊದಲನೇದು ಫಿಫೋ, ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರಿಪ್ಲೇಸ್ಮೆಂಟ್. ನೆಕ್ಸ್ಟ್ ಆಪ್ಟಿಮಲ್. ಮೂರನೇದು ಎಲ್ ಆರ್ ಯು ಅಂದರೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ನಾಲ್ಕನೇದು LFU ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಂತ ಬರುತ್ತೆ. ಸೊ ಟೋಟಲ್ ನಮಗೆ 4 ಥರ ಟೆಕ್ನಿಕ್ಸ್ ಇದೆ. ಸೊ ಇವತ್ತಿನ ಮೊದಲನೇ ಪಾರ್ಟಲ್ಲಿ ನಾವು ಫಿಫೋ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಏನಾಗುತ್ತೆ ಅಂದರೆ, when page must be replaced, when a page must be replaced, oldest page is chosen. ಅಂದರೆ ನಾವೇನಾದರೂ ಪೇಜ್ನ ರೀಪ್ಲೇಸ್ ಮಾಡೋದಕ್ಕೆ ಹೊರಟಾಗ ಯಾವ ಪೇಜನ್ನು ರೀಪ್ಲೇಸ್ ಮಾಡ್ತೀವಿ ಅಂದರೆ ಓಲ್ಡೆಸ್ಟ್ ಪೇಜ್ನ ರೀಪ್ಲೇಸ್ ಮಾಡ್ತೀವಿ. ಅಂದರೆ ಮೊದಲಿಗೆ ಯಾವ್ದು ಬಂದಿರುತ್ತೆ, ಫಸ್ಟ್ ಇನ್ ಫಸ್ಟ್ ಔಟ್, ಯಾವ್ದು ಫಸ್ಟ್ ಬಂದಿರುತ್ತೆ ಅದನ್ನು ನಾವು ತೆಗೆದು ಹೊರಗಡೆ ಎಸಿತೀವಿ. ಸೊ ಇದರಲ್ಲಿ ಫಿಫೋ ಸೀಕ್ವೆನ್ಸ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ನೋಡೋಣ. 7 0 1 2 0 3 0 4 2 3 0 3 2 1 2 0 1 7 0 1 ಈ ಥರ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಹೇಗೆ ಪೇಜ್ ಬರೆಯೋದು? ಫಸ್ಟ್ ಮೊದಲಿಗೆ ಏನು ಮಾಡಬೇಕು, 7 ಹಾಗೆ ಬರೆಯೋಣ. ನೆಕ್ಸ್ಟ್ 7 0 ಮೇಲಿಂದ ತುಂಬ್ತಾ ಬರಬೇಕು. 3 ಬಿಟ್ಟು ಒಂದು ಫ್ರೇಮ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ 7 0 1 ಇವಾಗ 3 ಬಿಟ್ಟು ತುಂಬಿತು. ನಾವು ಫಸ್ಟು ಇವಾಗ ಏನು ಮಾಡ್ಕೊಳ್ಳೋಣ, ಮಾರ್ಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಓಲ್ಡೆಸ್ಟ್ ಬಿಟ್ ಯಾವುದು? 7, ಯಾಕಂದರೆ ಫಸ್ಟ್ ಬಂದಿದ್ದು 7, ಅದಕ್ಕೆ ಓಲ್ಡೆಸ್ಟ್ ಬಿಟ್ 7. ಇವಾಗ ನೆಕ್ಸ್ಟು 2ನ ನಾವು ಹಾಕಬೇಕು. ಎಲ್ಲಿಗೆ ಹಾಕಬೇಕು? ಫಿಫೋ ಅಲ್ಗಾರಿದಮ್ ಪ್ರಕಾರ ಫಸ್ಟ್ ಇನ್ ಫಸ್ಟ್ ಔಟ್. ಅಂದರೆ ಓಲ್ಡೆಸ್ಟ್ ಯಾವುದು? 7 ಜಾಗಕ್ಕೆ 2ನ ಹಾಕಬೇಕು. 2 0 1 ಇವಾಗ ಏನಾಯಿತು? 0 ಓಲ್ಡೆಸ್ಟ್ ಆಯಿತು. 0 ನಮಗೆ ಓಲ್ಡೆಸ್ಟ್ ಬಿಟ್ ಆಯಿತು. ಇವಾಗ ಏನು ಮಾಡ್ತೀವಿ, ಇಲ್ಲಿ 0 ಇದೆ, 0ನ ಹಾಕಬೇಕು. 0 ಆಲ್ರೆಡಿ ಎಕ್ಸಿಸ್ಟ್ ಇದೆ, ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಜಂಪ್ ಆಗಬೇಕು. ನೆಕ್ಸ್ಟ್ 3ನ ಹಾಕಬೇಕು. 3ನ ಹಾಕಬೇಕಾದ್ರೆ ಯಾವುದು ಇದೆ ಓಲ್ಡೆಸ್ಟ್ ಬಿಟ್? 0, ಅದಕ್ಕೆ 0 ಜಾಗಕ್ಕೆ 3ನ ಹಾಕಬೇಕು. 2 3 1 ಇವಾಗ ಓಲ್ಡೆಸ್ಟ್ ಯಾವುದಾಯಿತು? 1 ಆಯಿತು. ಇವಾಗ 3 0 ಜಾಗಕ್ಕೆ ಬಂದಿರೋದ್ರಿಂದ 1 ಓಲ್ಡೆಸ್ಟ್ ಆಯಿತು. ನೆಕ್ಸ್ಟ್ ಏನು ಹಾಕಬೇಕು? 0 ಇಲ್ಲಿದೆಯಾ? ಇಲ್ಲ. 0ನ ಎಲ್ಲಿಗೆ ಹಾಕಬೇಕು? ಇಲ್ಲಿ ಓಲ್ಡೆಸ್ಟ್ ಬಿಟ್ ಜಾಗಕ್ಕೆ ಹಾಕಬೇಕು. 2 3 0 ಇವಾಗ ಓಲ್ಡೆಸ್ಟ್ ಯಾವುದು? 2 ನಮಗೆ ಓಲ್ಡೆಸ್ಟ್ ಆಯಿತು. ನೆಕ್ಸ್ಟ್ 2 ಓಲ್ಡೆಸ್ಟ್ ಆಗಿರೋದ್ರಿಂದ 4 ಇದರಲ್ಲಿ ಇಲ್ಲ. 4 ಇಲ್ಲ ಅಂದರೆ ನಾವೇನು ಮಾಡಬೇಕು? ರಿಪ್ಲೇಸ್ ಮಾಡಬೇಕು. 4 3 0 ಓಲ್ಡೆಸ್ಟ್ ಯಾವುದು? 3. 2 ಇದೆಯಾ ನೋಡೋಣ. ನೆಕ್ಸ್ಟ್ 2 ಬರಬೇಕು. 2 ಇಲ್ಲ ಇಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು? 4 2 0 ನೆಕ್ಸ್ಟ್ ಓಲ್ಡೆಸ್ಟ್ ಯಾವುದಾಯಿತು? 0 ಆಯಿತು. ನೆಕ್ಸ್ಟ್ 3 ಬರಬೇಕು. ಇಲ್ಲಿ 3 ಇದೆಯಾ? ಇಲ್ಲ. 4 2 3 ನೆಕ್ಸ್ಟ್ ಓಲ್ಡೆಸ್ಟ್ ಯಾವುದು? 4. ನೆಕ್ಸ್ಟ್ ಓಲ್ಡೆಸ್ಟ್ ಯಾವುದು? 4. ಇವಾಗ 0 ಇದೆ ಇಲ್ಲಿ. 0 ಇಲ್ಲಿ ಸೀಕ್ವೆನ್ಸಲ್ಲಿ ಇಲ್ಲ, ಅದಕ್ಕೆ ಏನು ಮಾಡಬೇಕು? 0 2 3 ಇಲ್ಲಿ 3 ನೆಕ್ಸ್ಟ್ ಡಿಜಿಟ್ 3 ಆಲ್ರೆಡಿ ಇಲ್ಲಿ ಎಕ್ಸಿಸ್ಟ್ ಇದೆ. 2 ಆಲ್ರೆಡಿ ಎಕ್ಸಿಸ್ಟ್ ಇದೆ. 1 ಇಲ್ಲಿಲ್ಲ. 1 ಇಲ್ಲಿಲ್ಲ ಅಂದರೆ ನೆಕ್ಸ್ಟ್ ಓಲ್ಡೆಸ್ಟ್ ಬಿಟ್ ಯಾವುದು? 2ಗೆ 1ಅನ್ನು ನಾವು ರೀಪ್ಲೇಸ್ ಮಾಡಬೇಕು. 0 1 3 ನೆಕ್ಸ್ಟ್ ಯಾವುದು? 2 ಬರಬೇಕು. ನಮಗೆ ಓಲ್ಡೆಸ್ಟ್ ಯಾವುದು? 2 ಇದೆಯಾ ಈ ಸೀಕ್ವೆನ್ಸಲ್ಲಿ? ಇಲ್ಲ, ಅದಕ್ಕೆ ಏನು ಮಾಡಬೇಕು? ರೀಪ್ಲೇಸ್ ಮಾಡಬೇಕು. 0 1 2ನ ಓಲ್ಡೆಸ್ಟ್ ಬಿಟ್ಟಿನ ಜಾಗಕ್ಕೆ ರೀಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ 0 ಇದೆ, 1 ಆಲ್ರೆಡಿ ಇದೆ. ನೆಕ್ಸ್ಟ್ 7 ಇಲ್ಲಿಲ್ಲ. 7 ಇಲ್ಲಿಲ್ಲ ಅಂದರೆ ಓಲ್ಡೆಸ್ಟ್ ಬಿಟ್ ಯಾವುದಾಯಿತು? ಇಲ್ಲಿ 3 ಆಯಿತು. 3 ಆವಾಗಲೇ ಓಲ್ಡೆಸ್ಟ್ ಬಿಟ್ ಆಗಿತ್ತು, ಅದಕ್ಕೆ ರೀಪ್ಲೇಸ್ ಮಾಡಿ ಆಯಿತು ನಾವು 2ನ. ಇವಾಗ ಓಲ್ಡೆಸ್ಟ್ ಬಿಟ್ ಯಾವುದು? 0 ಓಲ್ಡೆಸ್ಟ್ ಬಿಟ್ ಅಂದರೆ ನಾವು 7ನ ಇನ್ಸರ್ಟ್ ಮಾಡಬೇಕು. ಏನು ಮಾಡ್ತೀವಿ? ಅಲ್ಲಿ ಆ ಜಾಗಕ್ಕೆ ಇನ್ಸರ್ಟ್ ಮಾಡ್ತೀವಿ. 7
7 1 2. ನೆಕ್ಸ್ಟ್ 0 ಇದೆಯಾ? ಇಲ್ಲ. ಓಲ್ಡೆಸ್ಟ್ ಯಾವುದು? 1 ಜಾಗಕ್ಕೆ 0ನ ಇನ್ಸರ್ಟ್ ಮಾಡಬೇಕು. 7 0 2. ನೆಕ್ಸ್ಟ್ ಇದರಲ್ಲಿ ಓಲ್ಡೆಸ್ಟ್ ಯಾವುದು? 2. ನಮಗೆ ನೆಕ್ಸ್ಟ್ ಯಾವುದು ಇರೋದು ಬಿಟ್ಟು 1 ಈ ಸೀಕ್ವೆನ್ಸಲ್ಲಿ ಇದೆಯಾ? ಇಲ್ಲ. 7 0 1 ಕೊನೆಗೆ 7 0 1 ಒಂದು ಸೀಕ್ವೆನ್ಸ್ ಬಂತು. ಸೊ ಟೋಟಲ್ ನಮಗೆ ಎಷ್ಟು ಫಾಲ್ಟ್ಸ್ ಇದೆ ಅಂತ ಇಲ್ಲಿ ಕಂಡುಹಿಡಬೇಕು. ಸೊ ದೇರ್ ಫೋರ್ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಈಸ್ ಈಕ್ವಲ್ ಟು 1 2 3 4 5. ಇಲ್ಲಿ ನೋಡಿ ಈ ಥರ 1 2 3 4 ಇಲ್ಲಿ 0ನ ಬಿಡಬೇಕು, ಯಾಕಂದರೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಜಂಪ್ ಆಯಿದ್ದೀವಿ. 1 2 3 4 5 6 7 8 9 10 11 12 13 14 15. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಈಸ್ 15. ಈ ಥರ ಆನ್ಸರ್ ಬರೀಬೇಕು. ಈ ಕ್ವಶನ್ ಇಂಪಾರ್ಟೆಂಟ್ ಇರುತ್ತೆ. ಈ ಕ್ವಶನ್ ಇರ್ಬೋದು ಅಥವಾ ಆಪ್ಟಿಮಲ್ LRU LFU ಯಾವುದಾದ್ರೂ ಕೂಡ ಕೊಡ್ಬೋದು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.